ನಕ್ಸಲರೆಲ್ಲ ಸರೆಂಡರ್ ಆಗ್ತಿದ್ದಾರೆ. ನಿಮ್ಮ ಅಣ್ಣ ಎನ್ಕೌಂಟರ್ ಆಗಿದೆ. ಈಗ ಏನು ಹೇಳ್ತೀರಿ, ಸರ್ಕಾರಕ್ಕೆ ಏನು ಬೇಡಿಕೆಯನ್ನು ಇಡ್ತೀರಿ ಮತ್ತು ನಿಮ್ಮ ಡಿಮಾಂಡ್ ಏನು ಅಂತ ಹೇಳಿ? ಅವರಿಗೆ ಈಗ ಸರೆಂಡರ್ ಆಗೋವರಿಗೆಲ್ಲ ಕೊಡ್ತಾಯಿದ್ರು. ಜೀವಂತ ಇರುವುದಾದರೆ ಇವರಿಗೆ ಕೊಡ್ತಾಯಿದ್ರು. ಅಣ್ಣನಿಗೆ ಅದು ಎನ್ಕೌಂಟ್ರ್ ಆಗಿ ಹೋಗಿದೆ. ಈಗ ನಮಗೆ ಇದ್ದವರಿಗೆ ಕೊಟ್ಟರೆ ನಮ್ಮದು ಮನೆಗಿನೇ ಜಾಗ ಎಲ್ಲ ನಾವೆಲ್ಲ ಇದು ಮಾಡಿಕೊಂಡು ನಾವು ಇದ್ದವರು ಒಂದು ಒಳ್ಳೆ ರೀತಿಯಲ್ಲಿ ಇರ್ತೇವೆ ಮನೆಯಲ್ಲಿ. ಅಣ್ಣ ಮತ್ತು ನಾನು ಮಕ್ಕಳಿದ್ದಾರೆ ಇಬ್ಬರು. ನಾವೀಗ ಬೇರೆ ಮನೆಯಲ್ಲಿ ಇದ್ದೇವೆ, ನಮ್ಮ ಮಗಳ ಮನೆಯಲ್ಲಿ ಇರುವುದು ನಾವು. ಅಲ್ಲಿ ಕೂಡ ಸಮಸ್ಯೆನೇ, ಅಲ್ಲಿನಿಗೆ ಕೈಕಾಲು ಸರಿ ಇಲ್ಲ, ಬಿದ್ದು ಕೈಕಾಲೆಲ್ಲ ಇದಾಗಿಬಿಟ್ಟಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮಗ ಮತ್ತು ಮಗಳು ಇಬ್ಬರು ಹೋಗಿ ಕೆಲಸಕ್ಕೆ ಹೋಗಿ ದುಡ್ದು ಜೀವನ ಹೋಗ್ಬೇಕು ನಮ್ಮದು. ಸಣ್ಣ ಸಣ್ಣ 2 ಹೆಣ್ಮಕ್ಳು. ಇದು ಒಂದು 2 ವರ್ಷ, ನಾಡ್ದು ಏಪ್ರಿಲಿಗೆ 2 ವರ್ಷ ಆಗ್ತದೆ. ಅವನಿಗೆ ಎಂಥ ಕೆಲಸ ಮಾಡಲಿಕ್ಕೆ ಎಂಥ ಆಗೋದಿಲ್ಲ. ನಮ್ಮದೀಗ ಮನೆಯಲ್ಲಿ ಅದೇ ಮಗಳು ಮತ್ತು ಮಗ ದುಡ್ದು ಅದೇ ಎಲ್ಲ ಆಗಬೇಕು. ಅವರು ದುಡ್ದೆಲ್ಲ ಆಗಬೇಕು. ನಮ್ಮದು ಯಾವುದಿಂತ ನೋಡ್ಕೊಳ್ಳೋದು, ನಾವು ಮನೆ ಮಾಡೋದು, ಮನೆ ಕೆಲಸ ನೋಡೋದು ಅಲ್ಲ, ಇಲ್ಲಿ ನಾವು ನೋಡ್ಕೊಳ್ಳೋದು. ನಮಗೆ ತುಂಬ ಕಷ್ಟ ಆಗ್ತುಂಟು. ಸರ್ಕಾರಕ್ಕೆ ಏನು ಬೇಡಿಕೆ ಇಡ್ತೀರಿ, ಡಿಮಾಂಡ್ ಇಡ್ತೀರ ಅಂತ ಹೇಳಿ? ಅದೇ ಹಣ ಕೊಡಬೇಕು. ಹಣ ಕೊಡಲಿ ನಮಗೆ ಪರಿಹಾರ. ಹೇಗೆ ತೆಗೆದಿದ್ದಾರಲ್ಲ, ನಮಗೆ ಜೀವ ಏನು ಕೊಡಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲ ಇನ್ನು. ಪರಿಹಾರ ಆದರೆ ಕೊಡಲಿ ನಮಗೆ. ಓಕೆ. ನಕ್ಸಲರೆಲ್ಲ ಸರೆಂಡರ್ ಆಗ್ತಿದ್ದಾರೆ. ನಿಮ್ಮ ಅಣ್ಣ ಎನ್ಕೌಂಟರ್ ಆಗಿದೆ. ಈಗ ಏನು ಹೇಳ್ತೀರಿ, ಸರ್ಕಾರಕ್ಕೆ ಏನು ಬೇಡಿಕೆಯನ್ನು ಇಡ್ತೀರಿ ಮತ್ತು ನಿಮ್ಮ ಡಿಮಾಂಡ್ ಏನು ಅಂತ ಹೇಳಿ? ಅವರಿಗೆ ಈಗ ಸರೆಂಡರ್ ಆಗೋವರಿಗೆಲ್ಲ ಕೊಡ್ತಾಯಿದ್ರು. ಜೀವಂತ ಇರುವುದಾದರೆ ಇವರಿಗೆ ಕೊಡ್ತಾಯಿದ್ರು. ಅಣ್ಣನಿಗೆ ಅದು ಎನ್ಕೌಂಟ್ರ್ ಆಗಿ ಹೋಗಿದೆ. ಈಗ ನಮಗೆ ಇದ್ದವರಿಗೆ ಕೊಟ್ಟರೆ ನಮ್ಮದು ಮನೆಗಿನೇ ಜಾಗ ಎಲ್ಲ ನಾವೆಲ್ಲ ಇದು ಮಾಡಿಕೊಂಡು ನಾವು ಇದ್ದವರು ಒಂದು ಒಳ್ಳೆ ರೀತಿಯಲ್ಲಿ ಇರ್ತೇವೆ ಮನೆಯಲ್ಲಿ. ಅಣ್ಣ ಮತ್ತು ನಾನು ಮಕ್ಕಳಿದ್ದಾರೆ ಇಬ್ಬರು. ನಾವೀಗ ಬೇರೆ ಮನೆಯಲ್ಲಿ ಇದ್ದೇವೆ, ನಮ್ಮ ಮಗಳ ಮನೆಯಲ್ಲಿ ಇರುವುದು ನಾವು. ಅಲ್ಲಿ ಕೂಡ ಸಮಸ್ಯೆನೇ, ಅಲ್ಲಿನಿಗೆ ಕೈಕಾಲು ಸರಿ ಇಲ್ಲ, ಬಿದ್ದು ಕೈಕಾಲೆಲ್ಲ ಇದಾಗಿಬಿಟ್ಟಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮಗ ಮತ್ತು ಮಗಳು ಇಬ್ಬರು ಹೋಗಿ ಕೆಲಸಕ್ಕೆ ಹೋಗಿ ದುಡ್ದು ಜೀವನ ಹೋಗ್ಬೇಕು ನಮ್ಮದು. ಸಣ್ಣ ಸಣ್ಣ 2 ಹೆಣ್ಮಕ್ಳು. ಇದು ಒಂದು 2 ವರ್ಷ, ನಾಡ್ದು ಏಪ್ರಿಲಿಗೆ 2 ವರ್ಷ ಆಗ್ತದೆ. ಅವನಿಗೆ ಎಂಥ ಕೆಲಸ ಮಾಡಲಿಕ್ಕೆ ಎಂಥ ಆಗೋದಿಲ್ಲ. ನಮ್ಮದೀಗ ಮನೆಯಲ್ಲಿ ಅದೇ ಮಗಳು ಮತ್ತು ಮಗ ದುಡ್ದು ಅದೇ ಎಲ್ಲ ಆಗಬೇಕು. ಅವರು ದುಡ್ದೆಲ್ಲ ಆಗಬೇಕು. ನಮ್ಮದು ಯಾವುದಿಂತ ನೋಡ್ಕೊಳ್ಳೋದು, ನಾವು ಮನೆ ಮಾಡೋದು, ಮನೆ ಕೆಲಸ ನೋಡೋದು ಅಲ್ಲ, ಇಲ್ಲಿ ನಾವು ನೋಡ್ಕೊಳ್ಳೋದು. ನಮಗೆ ತುಂಬ ಕಷ್ಟ ಆಗ್ತುಂಟು. ಸರ್ಕಾರಕ್ಕೆ ಏನು ಬೇಡಿಕೆ ಇಡ್ತೀರಿ, ಡಿಮಾಂಡ್ ಇಡ್ತೀರ ಅಂತ ಹೇಳಿ? ಅದೇ ಹಣ ಕೊಡಬೇಕು. ಹಣ ಕೊಡಲಿ ನಮಗೆ ಪರಿಹಾರ. ಹೇಗೆ ತೆಗೆದಿದ್ದಾರಲ್ಲ, ನಮಗೆ ಜೀವ ಏನು ಕೊಡಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲ ಇನ್ನು. ಪರಿಹಾರ ಆದರೆ ಕೊಡಲಿ ನಮಗೆ.